ಒಂದು ನಮ್ಮ ಎಂಗೇಜ್ಮೆಂಟ್ ಉಂಗುರ ಅಂದ್ರೆ ಅರುಣ್ ಅವರದು ಉಂಗುರ ಇದು. ಅವತ್ತು ಒಂದ್ ದಿವಸ 1 ಅವರ್ ಏನೋ ಹಾಕೊಂಡಿದ್ದು ಅಷ್ಟೇನೆ. ಮನೆಗೆ ಬಂದ ತಕ್ಷಣ ಬಿಚ್ಚಿಟ್ಟಿದ್ರು. ಆಲ್ಮೋಸ್ಟ್ 3 years ಇಂದ ಇವಾಗ ಒಂದ್ ಸತಿಗೂ ಅವ್ರು ಹಾಕೊಂಡಿಲ್ಲ. ಇವಾಗ ಮದ್ವೆಗೆ ಹಾಕು ಅಂತ ಅಂದ್ರೆ ನಂಗೆ ಬೇಡ ಅಂತ ನಂಗೆ ಕೊಟ್ಬಿಟ್ರು. ಪಂಚೆ ಬನಿಯನ್ ಹಾಕೊಳ್ಳಿ. ವೈಟ್ ಬನಿಯನ್ ವೈಟ್ ಪಂಚೆ. ಸಿಕ್ಕೆಲ್ಲಪ್ಪ ನನಗೂ. ನಾನು ಹಂಗೆ ಹಾಕೊಂಡು ಬಾತ್ರೂಮ್ ಅಲ್ಲಿ ಯಾರಿದ್ರು ನೀವು ಹೋಗ್ಬೇಡ. ಹಾಸ್ಟೆಲ್ನ ಖಾಲಿ ಬಿದ್ದಾಗ ಈಗ ಏನಾಗುದಿಲ್ಲ ಬಿಡ್ಲ. ಹೋಗ್ಲಿ ನಮಗೆ ಗೊತ್ತಿಲ್ಲ. ನಾನು ಫ್ರೆಂಡ್ಸ್ ಇದನ್ನೇ ಮದುವೆ ಮನೆ ಅಂತ ಹೇಳೋದು. ಲೈಕ್ ಫಸ್ಟ್ ನೀನು ಸ್ನಾನಕ್ಕೆ ಹೋಗು, ಆಮೇಲೆ ನಾನು ಹೋಗ್ತೀನಿ ಹಾಗೆ ಹೇಗೆ ಅಂದ್ಕೊಂಡು ಲೈಕ್ ಕೊನೆಗೆ ಏನಾಗುತ್ತೆ ಗೊತ್ತಾ, ಬಿಸಿನೀರು ಖಾಲಿ ಆಗುತ್ತೆ. ಸೆಕೆಂಡ್ ಒಂದು ಲೇಟ್ ಆಗ್ತಾ ಇರುತ್ತೆ, ಆಮೇಲೆ ಕಿತ್ತಾಡ್ತೀವಿ ನಾನು ಹೋಗಬೇಕು ನೀನು ಹೋಗಬೇಕು ಅಂದ್ಕೊಂಡು. ಮೂರನೇದು 10 ನಿಮಿಷ ಸ್ನಾನ ಮಾಡ್ಕೊಂಡು ಅಂತಂದರೆ ಅರ್ಧ ಗಂಟೆ ಸ್ನಾನ ಮಾಡ್ಕೊಂಡು ಬರ್ತಾರೆ. ಸೊ ಇದೆಲ್ಲ ಕಾಮನು ಆ್ಯಂಡ್ ಇವೆಲ್ಲ ಆಲ್ರೆಡಿ ಒಂಥರ ಚಂದ ಅಂತ ಹೇಳ್ಬೋದು. ಸೊ ಎಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚಸ್ ಪ್ರಪಂಚ. ಸೊ ತುಂಬ ಟೈಮ್ ಆದಮೇಲೆ ಇವಾಗ ವ್ಲಾಗ್ ಆಗ್ತಾಯಿದ್ದೀನಿ. ಸೊ ಪ್ಲೀಸ್ ಫಸ್ಟ್ ಆಫ್ ಆಲ್ ಯಾರು ಬೈಕೋಬೇಡಿ ಮತ್ತೆ ಮದುವೆ ವ್ಲಾಗ್ ಆಗ್ತಾಯಿದ್ದೀನಿ ಅಂತ. ಸೊ ಇದು ಬಂದು ಕಂಪ್ಲೀಟ್ ಮ್ಯಾರೇಜ್ ವ್ಲಾಗು. ಅಂದರೆ ಮ್ಯಾರೇಜ್ ಅಂತ ಅಂದರೆ ಬಿಹೈಂಡ್ ದ ಸೀನ್ಸ್ ಥರ ಇರುತ್ತಲ್ಲ, ಸೊ ಆ ಥರ ವ್ಲಾಗ್ ಅಂತಲೇ ಹೇಳ್ಬೋದು. ಐ ಪ್ರಾಮಿಸ್ ತುಂಬಾ ಫನಿಯಾಗಿರುತ್ತೆ ಹಾಗೂ ಒಂಥರ ಡಿಫ್ರೆಂಟಾಗಿರುತ್ತೆ ಅಂತ. ಆ್ಯಂಡ್ ಇಲ್ಲಿ ಬಂದು ನಮ್ಮ ಮೇಕಪ್ ಆರ್ಟಿಸ್ಟ್ ಅರುಣಾಕ್ ಅವ್ರು ಬಂದಿದ್ದಾರೆ ಅಕ್ಕಾಗೆ ಮೇಕಪ್ ಮಾಡೋಕ್ಕೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆನ್ಷನ್ ಆಗ್ಬಿಟ್ಟು ಓ ಕಳೆದೋದ ಅಂತ ನಾವು ಹುಡುಕ್ತಾ ಇದ್ದೀವಿ ಸೈಲೆಂಟ್ ರೆಕಾರ್ಡ್ ಮಾಡ್ದೆ ಕಣೆ ನಾನು. ಮೇಲಿ ತೋರ್ಸ ನಿಂದು ಇಷ್ಟು ತಿಂದೆ ಮಾಡಿದೆ ನಾನು. ಕಾಲೆಲ್ಲ ಆ್ಯಂಡ್ ಫ್ರೆಂಡ್ಸ್ ಇಲ್ಲಿ ಬ್ಯೂಟಿಫುಲ್ ಆದ ಕಲರ್ಫುಲ್ ರಂಗೋಲಿನ ಹಾಕಿದ್ರು. ಆ್ಯಂಡ್ ಇದು ಬಂದು ಜೀಜು ಅವರ ಕಝನ್ ಒಬ್ಬರು ಹಾಕಿದ್ದು ಫ್ರೆಂಡ್ಸ್. ಅಂದರೆ ಏನು ಗೊತ್ತಾ, ನನಗೆ ಎಲ್ಲರೂ ಪರಿಚಯ ಇದ್ದಾರೆ, ಬಟ್ ಯಾರು ಯಾವ ಥರ ರಿಲೇಷನ್ ಆಗಬೇಕು ಅಂತ ತುಂಬ ಕನ್ಫ್ಯೂಸ್ ಇದೆ. ಅದೊಂದು ಬಿಟ್ಟರೆ ಬಟ್ ನಂಗೆ ಎಲ್ಲರೂ ಗೊತ್ತು, ಲೈಕ್ ಎಲ್ಲ ಮುಖ ಪರಿಚಯ ಆಗಿರಲಿ ಅಥವಾ ಚೆನ್ನಾಗಿ ಮಾತಾಡೋದೆಲ್ಲನೂ ಮಾಡ್ತೀವಿ. ಆ್ಯಂಡ್ ಇವ್ರು ಬಂದು ತಾತ. ಸೊ ನಿಮಗೆ ತಾತ ಅಂತ ಗೊತ್ತೇ ಇರ್ತಾರಲ್ವಾ. ಆ್ಯಂಡ್ ನಮ್ಮ ಲಡ್ಡುಮಾ. ಸೊ ಲಡ್ಡುಮಾ ಬಂದು ಅವ್ರ ಅಪ್ಪನ ತುಂಬಾ ಮಿಸ್ ಮಾಡ್ಕೋತಾ ಇದ್ದ. ಬಿಕಾಸ್ ಅರುಣ್ ಅವರೆಲ್ಲ ಅಂದರೆ ತುಂಬ ಲೇಟಾಗಿ ಬಂದಿದ್ದು ರಿಸೆಪ್ಷನ್ಗೆ. ಲಿಟರಲಿ ರಿಸೆಪ್ಷನ್ ಟೈಮಿಗೆ ಅವ್ರು ಬಂದಿದ್ದು. ಸೊ ಡೇ ಟೈಮಲ್ಲೆಲ್ಲ ತುಂಬಾ ಮಿಸ್ ಮಾಡ್ಕೋತಾ ಇದ್ದ. ಅವ್ನು ಬರೀ ಜೀಜು ಹಿಂದೆನೇ ಸುತ್ತಾನೇ ಇದ್ದ. ಆ್ಯಂಡ್ ಇವಾಗ ಬಂದು ಚೌಟ್ರಿ ಹೋಗೋ ಟೈಮ್ ಎಲ್ಲ ಬಂತು. ಸೊ ಅದರಲ್ಲಿ ಡಿಸ್ಕಷನ್ ಆಗ್ತಾಯಿತ್ತು, ಫಸ್ಟ್ ಯಾರು ಕಾರಲ್ಲಿ ಹೋಗ್ತಾರೆ, ಸೆಕೆಂಡ್ ಯಾರು ಹೋಗ್ತಾರೆ ಅಂತ. ಸೊ ನಾನು ಏನು ಗೊತ್ತಾ, ಆದಷ್ಟು ರಾಯ್ಡನ್ ಅಂತ ಅನ್ಕೋತೀನಿ, ಬಟ್ ಇಡೀ ಫ್ಯಾಮಿಲಿ ಸೀಕ್ರೆಟ್ ಎಲ್ಲ ರಿವೀಲ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅವಾಗ ಮಧ್ಯದಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅಕ್ಕ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದು ಒಂಥರ. ಅಂದರೆ ಸಮ್ಟೈಮ್ಸ್ ನಂಗೆ ಅನ್ಸುತ್ತೆ ಗೊತ್ತಾ, ಏನು ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ, ಅದೇ ಸರಿ ನಾನು ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾರೆ ಅಂತ ನನಗೆ ಅನಿಸುತ್ತೆ. ಬಟ್ ಟಚ್ ಶೂಟ್ ಚೆನ್ನಾಗಿ ಕಾಣಿಸ್ತಾ ಇದ್ದು. ಆ್ಯಂಡ್ ಇಲ್ಲಿ ಎಲ್ಲ ಕಾರ್ ಡೆಕೋರೇಷನ್ ಎಲ್ಲ ಮಾಡಿ ಕಾರ್ಗೆಲ್ಲ ಪೂಜೆ ಮಾಡೋದೆಲ್ಲ ಮಾಡ್ತಾಯಿದ್ರು. ನಿಜ ಇವೆಲ್ಲ ನೋಡಿಬಿಟ್ರೆ ನನಗೆ ನನ್ನ ಮದುವೆ ನೆನಪು ಬರ್ತಾ ಇದೆ. ಅಂದರೆ ನನ್ನ ಮದುವೆಗಿಂತ ಜಾಸ್ತಿ ಅಕ್ಕ ಮದುವೆ ನೆನಪು ಬರ್ತಾಯಿತ್ತು. ಬಿಕಾಸ್ ಅಕ್ಕಾಗೂ ಅಂದರೆ ಇದು ಅಡ್ಲದಂಗೆಲ್ಲ ಆಗ್ಬಿಟ್ಟು ಹೋಗ್ತಾರಲ್ಲ. ಸೊ ಅಕ್ಕಾಗೆ ನಾನೇ ಹೋಗಿದ್ದು, ನಾನು ಹಾಗೂ ನನ್ನ ತಮ್ಮ ಇದ್ದಾನೆ ಸುಶೀತ್ ಅಂತ. ಸೊ ನಾವಿಬ್ಬರು ಹೋಗಿದ್ದು. ಸೊ ಆ ಟೈಮ್ಸಲ್ಲಿ ನನಗೆ ನೆನಪು ಬರ್ತಾಯಿತ್ತು. ಓಕೆ, ಅದೊಂದು ಇರುತ್ತಲ್ಲ ಫ್ರೆಂಡ್ಸ್, ಆ ಒಂದು ಸ್ವಲ್ಪ ಗ್ಲಿಮ್ಸ್ ಅವಾಗವಾಗ ಕಣ್ಮುಂದೆ ಬರ್ತಾಯಿತ್ತು. ಆ್ಯಂಡ್ ಇವ್ರು ಬಂದು ತಾತ. ಸೊ ಅಂದರೆ ನಮ್ಮ ಭಾವ ಅವರ ತಾತ ಆಗಬೇಕು. ಆ್ಯಂಡ್ ಏನು ಗೊತ್ತಾ, ಗ್ಯಾಪಲ್ಲಿ ನಾನು ಅವರವ್ರ ಮಿಸ್ ಮಾಡ್ಕೋತಾ ಇದ್ದೆ. ಏನೇ ಆಗಲಿ ಲೈಕ್ ಎಲ್ಲಿಗೆ ಹೋದ್ರಲ್ಲ ನಮ್ಮ ಪಾರ್ಟ್ನರ್ ನನ್ನ ಜೊತೆ ಇರಬೇಕು. ನನಗೆ ಗೊತ್ತಿಲ್ಲ ಅವ್ರು ಮಿಸ್ ಮಾಡ್ಕೋತಾರಲ್ವ ನನ್ನ ಅಂತ. ಬಟ್ ನಾನು ಎಲ್ಲಿಗೆ ಹೋಗಲಿ ಫ್ರೆಂಡ್ಸ್, ಒಂದು ಅಂಗಡಿಗೆ ಹೋದರೂ ಕೂಡ ಅಲ್ಲ, ನಂಗೆ ಮತ್ತೆ ಯಾರು ನೀವು ಬರ್ತೀರಾ ಅಂತ ನಾನು ಕೇಳ್ತೀನಿ. ನಂಗೆ ಅದೇನೋ ಇಷ್ಟ, ಎಲ್ಲಿಗೆ ಹೋದರೆ ನನ್ನ ಜೊತೆಲಿರಬೇಕು ಅಂತ ಒಂದು. ಸೊ ಆ ಥರ. ಆ್ಯಂಡ್ ಇಲ್ಲಿ ಬಂದು ಗಣ್ಣವ್ರ ಪೂಜೆ ಅಂದರೆ ನಮ್ಮ ಸುಮಂತ್ ಅವ್ರ ಪೂಜೆ ಮಾಡ್ತಾ ಇದ್ದಾರೆ.
ಆ್ಯಂಡ್ ಫ್ರೆಂಡ್ಸ್ ನಾನು ಅರ್ಶಿನ ಶಾಸ್ತ್ರ ಆಗಲಿ ಅಥವಾ ಮೆಹಂದಿದಾಗಲಿ ನಾನು ಅದೆಲ್ಲ ಏನೂ ಹಾಕ್ತಾ ಇಲ್ಲ ಬಿಕಾಸ್ ಆಲ್ರೆಡಿ ಅಕ್ಕ ಅವೆಲ್ಲ ವ್ಲಾಗಲ್ಲಿ ಹಾಕಿದ್ದಾಳೆ. ಸೊ ನಾನು ಸೇಮ್ ಕೊಟ್ಟರೆ ಚೆನ್ನಾಗಿರಲ್ಲ, ನಿಮಗೆ ಬೋರ್ ಆಗಿಬಿಡುತ್ತೆ. ಬಟ್ ನಾನು ಇವೆಲ್ಲ ನೀವು ಅನ್ಕೋತೀರಾ ಬಟ್ ಅದು ಹಾಕ್ತಾಯಿಲ್ಲ ಇದೇಂತಕ್ಕೆ ಹಾಕ್ತಾ ಇದ್ದೀರಾ ಅಂತ. ಸೊ ಇದೇಂತಕ್ಕೆ ಹಾಕ್ತಾಯಿದ್ದೀನಿ ಅಂತಂದರೆ ಇದು ಸ್ವಲ್ಪ ಬಿಹೈಂಡ್ ದ ಸೀನ್ಸ್ ಥರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಸಹ ಲೈಕ್ ಮದುವೆಲಿ ಇದ್ದೆ, ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ದೀನಿ. ಸೊ ಆದಷ್ಟು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರನೇ ಹಾಕ್ತಿರೋದು. ಆ್ಯಂಡ್ ಕೆಲವೊಬ್ಬರು ಅಕ್ಕ ಚಾನಲಲ್ಲಿ ನೋಡಿರಲ್ಲ. ಸೊ ನನ್ನ ಚಾನಲ್ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಮಾತ್ರ ಅಲ್ಲ, ಪ್ರತಿಯೊಂದು ಕನ್ನಡ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಪ್ಲೀಸ್. ನಾನು ನನಗೆ ಮಾಡಿ ಮಾತ್ರ ಅಂತ ಹೇಳಲ್ಲ, ಬಿಕಾಸ್ ಅದು ತಪ್ಪಾಗುತ್ತೆ. ಎಲ್ಲರೂ ಕಷ್ಟಪಡ್ತಾರೆ, ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ, ಬಿಕಾಸ್ ನಮ್ಮ ಕನ್ನಡ ಯೂಟ್ಯೂಬರ್ಸ್ನ ನಾವೇ ಬೆಳೆಸಬೇಕು, ಸರಿನಾ? ಸೊ ಜೈ ಕರ್ನಾಟಕ. ಆ್ಯಂಡ್ ಕಮಿಂಗ್ ಬ್ಯಾಕ್ ಫ್ರೆಂಡ್ಸ್, ಓಕೆ. ಸೊ ಇವಾಗ ಒಂದು ಕಾರ್ ಹೊರಡ್ತಾ ಇದೆ. ಸೊ ಅಂದರೆ ಐ ಗೆಸ್ ಅದರಲ್ಲಿ ಅಕ್ಕ, ಭಾವ ಮತ್ತು ಆಂಟಿ ಅಂದರೆ ನಮ್ಮ ಭಾವ ಅವರ ಅಮ್ಮ ಸೊ ಎಲ್ಲ ಹೊರಡ್ತಾ ಇದ್ರು ಅನ್ಕೋತೀನಿ. ಸೊ ನಾನು ಜಾಸ್ತಿ ಆಚೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ಲಡ್ಡು ನೋಡ್ತಾ ಇದ್ದೆ ಒಳಗೆಲ್ಲ. ಆ್ಯಂಡ್ ಎಸ್ ಕೆಲವೊಂದು ಕ್ಲಿಪ್ಸಲ್ಲಿ ಲಡ್ಡು ಅಳ್ತಾ ಇರ್ತಾನೆ. ಸೊ ಪ್ಲೀಸ್ ಅದು ಕಾಮೆಂಟ್ ಮಾಡಬೇಡಿ, ಫಸ್ಟ್ ಮಗುನ ಎತ್ಕೊಳ್ಳಿ ಆಮೇಲೆ ರೆಕಾರ್ಡ್ ಮಾಡಿ ಅಂತ. ಸೊ ಮಕ್ಕಳು ಅಂತಂದರೆ ಅಳೋದು ಸಹಜನೇ, ಅಳ್ತಾರೆ ಅಂತ ಯಾವಾಗಲೂ ಎತ್ಕೊಂಡು ಯಾವಾಗಲೂ ಮುದ್ದು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಬಿಟ್ಬಿಡಬೇಕು ಅವ್ರ ಪ್ರೈವಸಿ ಅವ್ರಿಗೆ ಅಂತ. ಸೊ ಎಸ್ ಈ ಥರ ಹಂಗಂತ ಮಗುನ ಹತ್ಕೊಂಡೇ ಇರುವಂತನೂ ಬಿಡಲ್ಲ ಫ್ರೆಂಡ್ಸ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಸೊ ನಮ್ಮಮ್ಮ ನನಗೆ ಫಸ್ಟೇ ಲೈಕ್ ವಾರ್ನಿಂಗ್ ಕೊಟ್ಬಿಟ್ಟಿದ್ರು, ಲಚ್ಚು ನೀನು ನಿನ್ನ ಮಗುಂಗೆ ಊಟ ತಿನ್ಸೋದು, ನೀನು ತಿನ್ನೋದು, ರೆಡಿ ಆಗೋದೆಲ್ಲ ನಿನ್ನ ಜವಾಬ್ದಾರಿ, ಏನಾದರೂ ಹೆಲ್ಪ್ ಬೇಕಂದರೆ ಕೇಳು, ಬಟ್ ಡಿಪೆಂಡ್ ಎಲ್ಲ ಆಗಂಗಿಲ್ಲ ಅಂತ. ಸೊ ನಾನು ಅಷ್ಟಾಗಿ ಡಿಪೆಂಡ್ ಅಂತ ಅಂದರೆ ಮಗುನ ಎತ್ಕೊ ಅಂತ ಒಂದೇ ನಾನು ಡಿಪೆಂಡ್ ಆಗೋದು. ತಿನ್ಸು ಪನ್ಸುಲ್ಲ ನಾನು ಜಾಸ್ತಿ ಯಾರಿಗೂ ಹೇಳೋದೇ ಇಲ್ಲ, ಬಿಕಾಸ್ ನನಗೇನು ಗೊತ್ತಾ, ಲಡ್ಡುಗೆ ನಾನೇ ತಿನ್ನಿಸ್ಬೇಕು. ಅದು ನಾನು ತಿನ್ನಿಸಿದ್ರಲ್ಲ ಒಂಥರ ಸಮಾಧಾನ, ಓಕೆ ಅವ್ನು ಹೊಟ್ಟೆ ತುಂಬ ತಿಂದವನೇ ಅಂತ. ಇದು ರಿಯಲ್ ಹೂವನ ಆರ್ಟಿಫಿಷಿಯಲ್? ಇದು ರಿಯಲ್ ಹೂವ ಇವೆಲ್ಲ. ದಾರಿ ಬಂದು 9:30ಗೆ. ನಾನು ನಿಮ್ಗೆ ಇದು ಕಳಿಸ್ತೀನಿ. ಸೊ ಇನ್ನೇನು ಇವತ್ತು ರಿಸೆಪ್ಷನ್, ನಾಳೆ ಧಾರೆ. ಅವತ್ತಿನ ದಿವಸ ಅಕ್ಕ ಹೇಳ್ತಾಳೆ ನನಗೆ ವಾಟ್ಸಪ್ಪಲ್ಲಿ ಇನ್ವಿಟೇಷನ್ ಕಳಿಸ್ತೀನಿ ಅಂತ. ಪುಣ್ಯಾತ್ಮ ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ನೋಡ್ಬೋದು ಸುಮಂತವ್ರು ಐ ಗೆಸ್ ಏನೋ ಯೋಚನೆ ಮಾಡ್ತಾವ್ರೆ ನಾನು ಏನು ಮಾಡಬೇಕು ಅಂತ. ಆ್ಯಂಡ್ ಇಲ್ಲಿ ಒಂದು ಕ್ಯೂಟ್ ಸಿಂಪಲ್ ಆದ ಕಳಶ ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ನಿಮ್ಮ ಕಡೆ ಕಳಶನ ಯಾವ ಥರ ನೀವು ಅಲಂಕಾರ ಮಾಡ್ತೀರಂತ ಪ್ಲೀಸ್ ಕಾಮೆಂಟ್ ಮಾಡಿ. ಬಿಕಾಸ್ ಐ ಗೆಸ್ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ಮಮ್ಮಿ ಮನೆ ಕಡೆ ಅಂದರೆ ತಾಯಿ ಮನೆ ಕಡೆ ನಾವು ಅದೇ ಒಂದು ಹೂವು ಇದೆ, ಅದು ಕಂಪಲ್ಸರಿ ಹೂವು ಇಡಲೇಬೇಕು. ನಂಗೆ ಅದು ಕರೆಕ್ಟಾಗಿರೋ ಹೆಸರು ಗೊತ್ತಿಲ್ಲ, ಅದು ಅಂದರೆ ಆ ಥರ ಮಾಡ್ತಾರೆ. ಆ್ಯಂಡ್ ಮಂಡ್ಯದ ಕಡೆನೇ ಬೇರೆ ಥರ ಮಾಡ್ತಾರೆ. ಆ್ಯಂಡ್ ನಮ್ಮ ಮುದಿನ ನೋಡ್ಬೋದು ಫ್ರೆಂಡ್ಸ್, ನೋಡೋಕೆ ನನಗೆ ಬೇಜಾರಾಗ್ತಾಯಿತ್ತು ಪಾಪ, ಬಿಕಾಸ್ ಅವ್ನಿಗೆ ಫುಲ್ ಒಂಥರ ಡೆಂಗ್ಯೂ ಆಗೋದು, ಕೈ ಇದು ಏನು ಏಟಾಗಿದ್ದು. ಆಮೇಲೆ ಇನ್ನೇನು ಮದುವೆ ಹಿಂದಿನ ದಿವಸನೇ ಏನೋ ಮಾಡ್ಕೊಂಡಿದ್ದ, ಕೆನ್ನೆ ಎಲ್ಲ ಊದ್ಕೊಂಡಿತ್ತು. ಸೊ ನನಗೆ ಒಂಥರ ಬೇಜಾರು ಅನಿಸ್ತಾಯಿತ್ತು, ಪಾಪನೂ ಅನಿಸ್ತಾಯಿತ್ತು. ಬಟ್ ಅವ್ನು ಮಾಡೋ ಕೀಟ್ಲಿಗೆ ಇನ್ನೂ 2 ಬಿಡಬೇಕು ಅಂತಲೂ ಅನಿಸುತ್ತೆ. ತುಂಬಾ ಭಯ ಆಗುತ್ತೆ, ತಲೆಗೆ ಮಾಡಿಸ್ಬೇಡ. ನಂಗೆ ತುಂಬಾ ಭಯ ಆಗುತ್ತೆ, ತಲೆಗೆ ಸ್ನಾನ ಮಾಡುತ್ತೆ. ಎಲ್ಲೋ ಚೆನ್ನಾಗಿದ್ದೀರಾ? ಓಕೆ. ಸೊ ಇವಾಗ ಬಂದು ಅಕ್ಕ ರಿಸೆಪ್ಷನ್ಗೆ ರೆಡಿ ಆಗ್ತಾ ಇದ್ದಾಳೆ. ಆ್ಯಂಡ್ ಫುಲ್ ಒಂಥರ ಗೊಂಬೆ ಥರ ಕಾಣಿಸ್ತಾ ಇದ್ದು, ಒಂಥರ ಗೊಂಬೆ ಅಂತೀವಲ್ಲ ಆ ಥರ. ಆ್ಯಂಡ್ ಆ ಗೊಂಬೆ ಲುಕ್ನ ಕೊಡೋಕ್ಕೆ ಬಂದಿದ್ದು ನಮ್ಮ ಒನ್ ಆ್ಯಂಡ್ ಓನ್ಲಿ ಅರುಣ ಅಕ್ಕ ಅವರು. ಸೊ ನಮ್ಮ ಗೋ ಟು ಮೇಕಪ್ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಒಂಥರ ಬೆಸ್ಟ್ ಮೇಕಪ್ ಮಾಡಿಕೊಡ್ತಾರೆ. ಯಾವುದೇ ಇವೆಂಟ್ ಆಗಲಿ, ಮದುವೆ ಆಗಲಿ, ಪಾರ್ಟಿ ಆಗಲಿ, ಹೇರ್ ಸ್ಟೈಲ್ ಆಗಲಿ, ಮೇಕಪ್ ಆಗಲಿ, ಸಾರಿ ಡ್ರಿಪ್ಪಿಂಗ್ ಆಗಲಿ, ಅಥವಾ ಪರ್ಸ್ನಲ್ ಕೋಚ್ ಹೇಳ್ತೀವಲ್ಲ ಅದೇ ಆಗಲಿ, ಏನೇ ಆಗಲಿ ಪ್ರತಿಯೊಂದೂ ಸರ್ವಿಸ್ ಅವೈಲೇಬಲ್ ಇದೆ. ಅವ್ರು ಟ್ರಾವೆಲ್ ಸಹ ಮಾಡ್ತಾರೆ, ನೀವು ಎಲ್ಲಿಗೆ ಬೇಕಲ್ಲಿ ಟ್ರಾವೆಲ್ ಕೂಡ ಮಾಡ್ತಾರೆ. ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ನಾನು ಇವರ ಡೀಟೇಲ್ಸ್ ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಯಾರು ಓಕೆ ಕೊಲಾಬ್ರೇಷನು ಹಂಗೆ ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇನ್ಫ್ಯಾಕ್ಟ್ ಸೆಲೆಬ್ರಿಟೀಸ್ಗೂ ಕೂಡ ಮಾಡಿದ್ದಾರೆ, ಹಂಗಂತ ತುಂಬ ಹೈ ಪ್ರೈಸ್ ಇರುತ್ತೆ ಅಂತ ಅನ್ಕೋಬೇಡಿ. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಚೆಕ್ ಮಾಡಿ, ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ, ಅದಾದಮೇಲೆ ಡಿಸೈಡ್ ಮಾಡಿ. ಫೋರ್ಸ್ ಏನೂ ಇಲ್ಲ, ರೆಕಮೆಂಡೇಷನ್ ಅಷ್ಟೇ ಫ್ರೆಂಡ್ಸ್.
ಸೊ ಲಿಟ್ರಲಿ ಸಿಂಬಾದು ಸೀಮಂತದಿಂದ, ಅದಾದಮೇಲೆ ನನ್ನ ಸೀಮಂತ, ಅದಾದಮೇಲೆ ಏನಂತಾರೆ ಲಡ್ಡು ಬರ್ಡೇ, ಲೈಕ್ ನಾಮಕರಣ, ಪ್ರತಿಯೊಂದಕ್ಕೂ ಮೇಕಪ್ ಮಾಡಿರೋದೆ ನಮ್ಮ ಅರುಣ ಅಕ್ಕ ಅವರು. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಜನ ಕೇಳ್ತಾ ಕೂಡ ಇರ್ತೀರಲ್ಲ, ಯಾರ ಥರ ಮೇಕಪ್ ಮಾಡಿಸ್ಕೋತೀರಾ, ಎಷ್ಟಾಗುತ್ತೆ ಅಂತ ತುಂಬ ಜನ ಕೇಳ್ತೀರಾ. ನಾನು ಸ್ಪೆಸಿಫಿಕ್ಕಾಗಿ ಪ್ರೈಸ್ ಡೀಟೇಲ್ಸ್ ನಿಮಗೆ ಹೇಳಲ್ಲ, ಬಿಕಾಸ್ ಒಬ್ಬೊಬ್ಬರದು ಒಂದೊಂದು ಥರ ಸ್ಕಿನ್ ಟೋನ್ ಇರುತ್ತೆ, ಹಾಗೂ ಒಬ್ಬೊಬ್ಬರು ಒಂದೊಂದು ಥರ ಮೇಕಪ್ ಮಾಡಿಸ್ಕೋತಾರೆ. HD ಮೇಕಪ್ಪು, ವಾಟರ್ ಪ್ರೂಫ್ ಮೇಕಪ್ಪು, ಆ ಮೇಕಪ್ಪು ಈ ಮೇಕಪ್ ಅಂದ್ಕೊಂಡು. ಸೊ ಒಂದೊಂದು ಪ್ರೈಸ್, ಒಂದು 4,000 ಆದರೆ ಒಂದು 5,000 ಇರುತ್ತೆ, ಅಥವಾ ಒಂದು ಇನ್ನೂ ಜಾಸ್ತಿ ಇರುತ್ತೆ, ಅಥವಾ ಇನ್ನೊಂದು ಇನ್ನೂ ಕಡಿಮೆ ಇರುತ್ತೆ. ಸೊ ಆ ಥರ ಫ್ರೆಂಡ್ಸ್, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಎಸ್ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಮ್ಮಪ್ಪ ನನಗೆ ಬೈತಾ ಇದ್ದಾರೆ. ಆ್ಯಂಡ್ ಬೈಬೇಕಾದ್ರೆ ಅರುಣ್ ನಗ್ತಾ ಇದ್ರು. ಬಟ್ ಏನು ಬೈತಾ ಇದ್ರು ಅಂತ ನಾನು ನಿಮಗೆ ಹೇಳಲ್ಲ, ನೀವು ಗೆಸ್ ಮಾಡ್ಬೋದು ಅಂತಂದರೆ ಪ್ಲೀಸ್ ಗೆಸ್ ಮಾಡಿ, ಹಾಗೂ ಪಾಸಿಟಿವ್ ಥರ ಕಾಮೆಂಟ್ ಕೊಡಿ, ಹಂಗಂತ ನನಗೆ ಬೈಯೋ ಥರ ಕಾಮೆಂಟ್ ಕೊಡಬೇಡಿ. ಅಂದ್ಕೊಂಡೆ ನಾನು ನಿಮಗೆ ಫುಲ್ ತೋರಿಸ್ಬಿಡ್ತೀನಿ ಏನು ಬೈತವ್ರೆ ಅಂತ. ಬಟ್ ಏನು ಗೊತ್ತಾ, ಸಮ್ಟೈಮ್ಸ್ ನನಗೂ ಬೇಜಾರಾಗ್ಬಿಡುತ್ತೆ, ಅದಕ್ಕೆ ಅದು ನಾನು ತೋರಿಸ್ತೆಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಡಿಲೀಟ್ ಮಾಡೋಕ್ಕೂ ಇಷ್ಟ ಆಯ್ತಲ್ಲ, ಬಿಕಾಸ್ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ರು ನಮ್ಮಪ್ಪ ಬೈಬೇಕಾದ್ರೆ. ಆ್ಯಂಡ್ ನಮ್ಮ ಗುಂಡು ಮನೆ ನೋಡ್ಬೋದು, ನಮ್ಮ ಲಡ್ಡುಮ, ಅವ್ನಿಗೆ ನಾನು ಹಾಲನ್ನು ತಿನ್ನಿಸ್ತಾ ಇದ್ದೆ, ಮುಖ ಫುಲ್ ಒಂಥರ ಇದು ಮಾಡ್ಕೊಂಡಿದ್ದ. ಆ್ಯಂಡ್ ರಿಸೆಪ್ಷನ್ಗೆ ನಾನು ನಿಮಗೆ ಗೊತ್ತೇ ಇದೆ ನಾನು ಯಾವ ಲೆಹೆಂಗಾ ಹಾಕ್ಕೊಂಡಿದ್ದೆ ಅಂತ. ರೆಂಟಿಗೆ ತೊಗೊಂಡಿದ್ದೆ, ಲಾಸ್ಟ್ ವ್ಲಾಗಲ್ಲಿ ತೋರಿಸಿರ್ತೀನಿ ನಿಮಗೆ. ಸೊ ಲೈಕ್ ಪ್ರೈಸ್ ಎಲ್ಲ ಬೇಕು ಅಂತಂದರೆ ಪ್ಲೀಸ್ ಲಾಸ್ಟ್ ವ್ಲಾಗ್ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಬಟ್ ಫ್ರೆಂಡ್ಸ್, ನಿಮ್ಗೆ ಇನ್ನೂ ಒಂದು ನಿಜ ಹೇಳ, ಲೈಕ್ ಒಂಥರ ಟಾಪ್ ಸೀಕ್ರೆಟ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನು ರಿಸೆಪ್ಷನ್ನ ಫ್ರೆಂಡ್ಸ್ ಎಂಜಾಯ್ನೇ ಮಾಡಿಲ್ಲ, ಏನೇನೋ ರೀಲ್ಸ್ ಮಾಡಬೇಕು ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ನಾನು ಅಷ್ಟು ಚೆನ್ನಾಗಿ ಲೆಹೆಂಗಾ ಎಲ್ಲ ತೊಗೊಂಡಿದ್ದೆ ಫ್ರೆಂಡ್ಸ್. ಬಟ್ ನಾನು ನೆಟ್ಟಿಗೆ ನಾನು ರೆಡಿನೂ ಆಗಿಲ್ಲ, ಹಾಗೂ ಎಂಜಾಯ್ನೂ ಮಾಡಿಲ್ಲ. ನನ್ನ ಲಡ್ಡು ಮನ ಕಟ್ಕೊಂಡು ಏನೂ ಎಂಜಾಯ್ ಮಾಡೋಕ್ಕಾಗಿಲ್ಲ. ಅವ್ನು ಸಾಲದು ಅಂತ ನನ್ನ ತಂಗಿ ಬೇರೆ ನನ್ನ ಪಿನ್ ಬಿಚ್ಚೋಯ್ತು, ಲೆಹೆಂಗಾ ಅಂದರೆ ದುಪ್ಪಟ್ಟ ಲೂಸ್ ಆಗೋಯ್ತು, ಅದು ಇದು ಅಂದ್ಕೊಂಡು ಪ್ರಾಣ ಹಿಂಡ್ಬಿಟ್ಲು. ಅಯ್ಯೋ ಬಿಟ್ಟಾಕು ಅಂದ್ಕೊಂಡು ಸುಮ್ಮನೆ ಏನು ಇವಾಗ ಹೋಗಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ ಅಂದ್ಕೊಂಡು ಹೋಗು ಒಂಥರ ವಿಸಿಟ್ ಕೊಡೋ ಥರ ಆಯಿತು ಅಷ್ಟೇ. ಸೊ ಫ್ರೆಂಡ್ಸ್, ಏನು ಗೊತ್ತಾ, ಮದುವೆ ಟೈಮಲ್ಲಿ ಸ್ಟೇಜ್ ಮೇಲೆ ನಾವು ಫೋಟೋ ತೆಗೆಸ್ಕೋತೀವೋ ಇಲ್ವೋ, ಬಟ್ ನಾವು ಅಕ್ಕ ತಂಗಿರು 3 ಜನ ಸೇರಿಕೊಂಡು ಆಚೆ ಮಾತ್ರ ಖಂಡಿತವಾಗ್ಲೂ ಫೋಟೋ ತೆಗೆಸ್ಕೋತೀವಿ. ಆ್ಯಂಡ್ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಸ್ವಲ್ಪ ಗೊರ್ಕೆ ಸೌಂಡ್ ಬರ್ತಿರ್ಬೋದು, ಬಿಕಾಸ್ ನಮ್ಮ ಅರುಣ್ ಅವರು ಮಲಗಿದ್ದಾರೆ ಪಾಪ, ದಿನ ಪೂರ್ತಿ ಕೆಲಸ ಮಾಡಿ ಇವಾಗ ಅವ್ರು ಮಲಗಿದ್ದಾರೆ. ಆ್ಯಂಡ್ ನಾನು ದಿನ ಪೂರ್ತಿ ಟೈಮ್ ಪಾಸ್ ಮಾಡಿಬಿಟ್ಟು ಈ ಮಲಗೋ ಟೈಮಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಅಂದರೆ ವೀಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಡೋಂಟ್ ಮೈಂಡ್. ಆ್ಯಂಡ್ ಕಮಿಂಗ್ ಬ್ಯಾಕ್, ನಾವು 3 ಜನ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ವಿ. ಬಟ್ ನನಗೆ ಅಲ್ಲ, ಈ ಒಂದು ಬ್ಲೂ ಕಲರ್ ದುಪ್ಪಟ್ಟ ಏನಿದೆಯಲ್ಲ ತುಂಬಾ ವೈಬ್ರೆಂಟಾಗಿ ಕಾಣಿಸ್ತಾ ಇತ್ತು, ಒಂಥರ ಕಣ್ಣಿಗೆ ಚುಚ್ಚಿದಂಗೆ ಕಾಣಿಸ್ತಾ ಇತ್ತು. ನನಗೆ ಇಷ್ಟ ಆಯಿತು, ಬಟ್ ಆದರೂ ಒಂದು ಸ್ವಲ್ಪ ಇಷ್ಟ ಆಗಿರೋ ಥರ ಅನಿಸ್ತಾ ಇತ್ತು. ಆ್ಯಂಡ್ ಎಸ್, ನನಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಫ್ರೆಂಡ್ಸ್ ಒಂದು 2-3 ಜನ ಈ ಮಧುಗೌಡ ಅವ್ರ ಯೂಟ್ಯೂಬರ್ ಇದ್ದಾರಲ್ಲ, ಸೊ ಅವ್ರ ಫೋಟೋ ಕಳಿಸ್ಬಿಟ್ಟು ನಂಗೆ ಹೇಳಿದ್ರು ಅವರು ಸೇಮ್ ಹಾಕ್ಕೊಂಡಿದ್ದಾರೆ ಅಂತ. ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ ಅವರು ತೊಗೊಂಡಿದ್ದಾರೆ ಅಂತ. ಅಂದರೆ ನಾನು ಅವ್ರಿಗೆ ಫಾಲೋ ಮಾಡ್ತೀನಿ, ಅವ್ರ ಬ್ಲಾಗ್ಸ್ ಎಲ್ಲ ನೋಡ್ತೀನಿ ಸರಿನಾ, ಬಿಕಾಸ್ ಅವ್ರು ಸಖತ್ತಾಗಿ ಬ್ಲಾಗ್ ಮಾಡ್ತಾರೆ. ಬಟ್ ನನಗೆ ಗೊತ್ತಿರಲಿಲ್ಲ ಅವ್ರು ಸೇಮ್ ಹಾಕ್ಕೊಂಡಿದ್ದಾರೆ ಅಂತ. ಬಟ್ ಇವಾಗ ಅನಿಸ್ತಾ ಇದೆ ಸೇಮ್ ಹಾಕ್ಕೊಂಡ್ರೆ ಏನು, ಇವಾಗ ಬಟ್ಟೆ ಇಕ್ಕಿರೋದೇ ರೆಂಟ್ಗೋಸ್ಕರ, ಸೊ ಯಾರನ್ನ ಯೂಸ್ ಮಾಡ್ಕೋಬೋದಲ್ವಾ. ಓಕೆ, ಸೊ ಕಮಿಂಗ್ ಬ್ಯಾಕ್ ಫ್ರೆಂಡ್ಸ್, ಆ್ಯಂಡ್ ಇಲ್ಲಿ ನಮಗೆ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಸೊ ತುಂಬಾ ಖುಷಿ ಆಯಿತು ಇವ್ರನ್ನ ಮೀಟ್ ಮಾಡಿ, ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ನಾವು ಹೇಳಿದ್ವಿ ಬೆಳಗ್ಗೆ ಕೂಡ ಬನ್ನಿ ಅಂತ. ಫ್ರೆಂಡ್ಸ್, ಇವಾಗ ನಾವು ಮುಹೂರ್ತ ಹೋಗ್ತಾ ಇದೀವಿ. ಸೊ ಮುಹೂರ್ತ ಇದ್ದಿದ್ದು 9:30 ಇಂದ ಸ್ಟಾರ್ಟ್, 9 to 9:30 ಆಲ್ರೆಡಿ ಟೈಮ್ 10 o'clock ಆಗಿದೆ. ಸೊ ಐ ಗೆಸ್ ತಾಳಿ ಕಟ್ಟೆಲ್ಲ ಆಗಿರುತ್ತೆ ಅಂತ. ಲೇಟ್ ಎಂದಕ್ಕೆ ಆಗಿದ್ದು ಅಂದ್ರೆ ಬಿಕಾಸ್ 3 ಜನ ಮಕ್ಳಿಗೂ ರೆಡಿ ಮಾಡಬೇಕು, ಅವ್ರಿಗೆ ಹಾಲು ಕುಡಿಸ್ಬೇಕು, ಅವರು ಪಾಟಿ ಎಲ್ಲ ಅನ್ಕೊಂಡು ಲೇಟ್ ಆಗೋಯ್ತು. ಸೊ ನಾನು ಸಿಂಪಲ್ ಆಗಿ ರೆಡಿ ಆಗಿದ್ದು. ಇದನ್ನ ಎಂಗೇಜ್ಮೆಂಟ್ ಸಾರಿ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ತುಂಬಾ ಇದು ಸಹ ಹೇಳಿದ್ರಿ ಮುಹೂರ್ತಕ್ಕೆ ಈ ಒಂದು ಸಾರಿ ಇಟ್ಕೊಳ್ಳಿ, ನೈಟ್ ಪಿಂಕ್ ಕಲರ್ ಇಟ್ಕೊಳ್ಳಿ ಅಂತ. ಸೊ ನೈಟ್ ಲೆಹೆಂಗಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಲೆಹೆಂಗಾ ತಗೊಂಡಿದ್ದು, ಪ್ಲಾನ್ ಚೇಂಜ್ ಆಗೋಯ್ತು. ಎನಿವೇಸ್, ನಾನು ಯಾವ ತರ ಕಾಣಿಸ್ತೀನಿ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ತುಂಬಾ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಡಾಗ್ ಎಲ್ಲ ಇದೆ, ಬಟ್ ಅವೆಲ್ಲ ಇವಾಗ ಬೇಕಾಗಿಲ್ಲ, ಬಿಟ್ಟಾಗು ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ಸೊ ಬನ್ನಿ ಫ್ರೆಂಡ್ಸ್, ಹೋಗೋಣ. ಆ್ಯಂಡ್ ವ್ಲಾಗ್ನ ಎಂಡ್ ವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ನಮ್ ಸಿಂಬುಳಿ ನೋಡ್ಬೋದು, ಪ್ಯಾಂಟ್ ಹಾಕಿದೆ ಅವನು, ಐ ಮೀನ್ ಆ ಧೋತಿ ಹಾಕಿದೆ ಲೂಸು ಅಂತ ಬಿಚ್ಬಿಟ್ಟ. ಮಗ ನೋಡ್ಬೇಕು, ಬೀಳ್ತೀಯ ಕಣೋ. ಒಂದ್ ಅರ್ಧ ಗಂಟೆ ಹಾಕೊಳ್ಳಿ ಚೌಟ್ರಿಗೆ, ಅದಾದ್ಮೇಲೆ ಬಿಚ್ಚಿ ಬೇರೆ ಬಟ್ಟೆ ಹಾಕ್ತೀನಿ. ಬೇಡ ಹೇಳಿ, ಕ್ಯಾಮ್ರಾ ಯಾಕೆ ಡ್ಯಾಡಿ ಪಿನ್ನಿಯಲ್ಲಿ ಇಟ್ಟಿದ್ಯಲ್ಲ, ನಾನು ತಗೋತೀನಿ. ಲಾಕ್ ಮಾಡಿ ಲಾಕು. ಹೇ ಬಾಲಡ್ಡು, ನಿಮ್ಮ ಅಪ್ಪ ಎಲ್ಲೂ ಹೋಗ್ತಾ ಇಲ್ಲ ಕಣ್. ನಿನ್ ಧೋತಿ ತೋರ್ಸಿ ಎಲ್ರಿಗೂ. ಓ ಪುರೋಹಿತ್ರೆ, ಪುಟ್ಟಾನಿ ಪುರೋಹಿತ್ರಲ್ವಾ ನೀವು? ಕಾರ್ ಹಾಕ್ಬೇಡ್ವಾ ಆಚೆ, ತೆಗಿಯ ಕಾರ್ನ ತೆಗಿ. ಬಲೆ ನನ್ ಮಗ ನೀನು. ಓ ಸಣ್ಣ ಪುರೋಹಿತ್ರೆ,
ಮಿನಿ ಪುರೋಹಿತ್ರೆ, ಅದು ದೊಡ್ಡ ಪುರೋಹಿತ್ರೆ ಅದು. ಸೊ ಫ್ರೆಂಡ್ಸ್, ಇದು ಬಂದು ನಮ್ಮ ಎಂಗೇಜ್ಮೆಂಟ್ ಉಂಗುರ, ಅಂದ್ರೆ ಅರುಣ್ ಅವ್ರದ್ದು ಉಂಗುರ ಇದು. ಅವತ್ತು ಒಂದ್ ದಿವಸ 1 hour ಏನೋ ಹಾಕೊಂಡಿದ್ದು ಅಷ್ಟೇನೆ. ಮನೆಗೆ ಬಂದ ತಕ್ಷಣ ಬಿಚ್ಚಿಟ್ಟಿದ್ರು. ಆಲ್ಮೋಸ್ಟ್ 3 years ಇಂದ ಇವಾಗ ಒಂದ್ ಸತಿಗೂ ಅವ್ರು ಹಾಕೊಂಡಿಲ್ಲ. ಇವಾಗ ಮದ್ವೆಗೆ ಹಾಕು ಅಂತ ನನಗೆ ಬೇಡ ಅಂತ ಹಂಗೆ ಕೊಟ್ಬಿಟ್ರು. ಸೊ ನೋಡಿ, ಇದೆ ಆ ಉಂಗುರ. ಅಟ್ಲೀಸ್ಟ್ ಒಳಗೆ ಕೊಟ್ಟಿದ್ರೆ ಮಡಗ್ತಾನಾದ್ರು ಇದೆ. ನಾನು ಮಮ್ಮಿ ಈಗ ನಿನ್ ರೆಡ್ ಕಲರ್ ಪರ್ಸ್ ಒಳಗೆ ಇಡ್ತೀಯಾ? ಅವ್ರು ಬೇಡ ಅಂತ, ಆಮೇಲೆ ಬೇಡ ಬೇಡ ಅನ್ಕೊಂಡು ಆಮೇಲೆ ಸುಮ್ಮನೆ ಕಳೆದ್ಗಿಲ್ ಹಾಕಿದೆ. ಸುಮ್ಮನೆ ಪರ್ಸ್ ಒಳಗೆ ಇಟ್ಕೋತೀನಿ. ಲಕ್ಷಿ ಲಕ್ಷಿ ಒಂದ್ ಚಪ್ಲಿ ಸಿಂಬಾ ತಗಿಡಿ. ಹ್ಞೂ, ಅವ್ನು ಒಂದ್ ತಗೊಂಡ, ಇನ್ನೊಂದ್ ಚಪ್ಲಿ ತಗೊಂಡಿಲ್ವಲ್ಲ ಅವನು. ಯಾವ ಬಟ್ಟೆ ಕಂಡೋದ್ರ ಕಾಣಲ್ಲ ಇದು ಚಪ್ಲಿ. ಅವ್ರ ಚಪ್ಲಿ ಬೇರೆ ತಗೊಂಡ್ರೆ ಶೂ ಹಾಕೊಳಲ್ಲ ಬಾ, ಲಾಕ್ ಇಟ್ಕೊಳ್ಳ. ಸೊ ಹಾಗೆ ಹೇಳ್ದಂಗೆ ಫ್ರೆಂಡ್ಸ್, ಮುಹೂರ್ತ ಎಲ್ಲ ಮುಗ್ದೋಗಿತ್ತು. ಇನ್ನೇನು ದಾರೇನು ಆಲ್ಮೋಸ್ಟ್ ಮುಗಿತಾ ಬಂತು. ನಾನು ಅವಾಗ ಅಕ್ಕಗೆ ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾ ಇದ್ದೆ, ಅಕ್ಕ ನೋಡಿ ಹಂಗಾಯ್ತು ಹಿಂಗಾಯ್ತು, ಮಕ್ಕಳು ಕೇಳಲಿಲ್ಲ ಮಾಡಲಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು. ಆಗ ಸರಿ ಆಯಿತು ಬಾವು, ಫಸ್ಟ್ ಹೋಗ್ಬಿಟ್ಟು ದಾರೆ ಹೋಗಿ ತಿಂಡಿ ತಿನ್ನು, ಅದಾದಮೇಲೆ ನಮ್ಮ ಮಾತಾಡೋಣ ಅಂತ ಅಂದ್ಕೊಂಡು ಮಮ್ಮಿ ಹತ್ರ ಏನೋ ಮಾತಾಡ್ತಾ ಇದ್ಲು. ಆ್ಯಂಡ್ ನಾನು ಮುಹೂರ್ತದ ಫ್ರೆಂಡ್ಸ್ ಕ್ಲಿಪ್ಪಿಂಗ್ಸ್ ಏನೂ ತಗೊಂಡೇ ಇಲ್ಲ, ಬಿಕಾಸ್ ನನ್ನ ಕೈಲಿ ನಿಜವಾಗ್ಲೂ ಆಗ್ತಾನೇ ಇರಲಿಲ್ಲ. ಫುಲ್ ಒಂಥರ ಬೇಜಾರಲ್ಲೂ ಇದೆ, ಸ್ವಲ್ಪ ಟಯರ್ಡೂ ಆಗಿದೆ. ಅಂದರೆ ಮದುವೆಗೆ ಅಂತ ಹೋಗಿದ್ದೀವಿ, ಆ ಮದುವೆ 1% ನೆಟ್ಟಿಗೆ ಎಂಜಾಯ್ ಮಾಡಿದಲ್ಲ ಅಂತ ಬೇಜಾರಾಯಿತು. ಏನೂ ಗೊತ್ತಿಲ್ಲ, ಬಟ್ ಏನೂ ಜಾಸ್ತಿ. ಫ್ರೆಂಡ್ಸ್, ನಾವು ಮನೆಗೆ ಬಂದ್ವಿ, ಅಕ್ಕವರೆಲ್ಲ ಅಲ್ಲೇ ಉಳ್ಕೊಂಡಿರೋದು. ಸೊ ನಾವು ಮನೆ ಕ್ಲೀನ್ ಮಾಡಬೇಕು ಅಂತ ಬಂದಿದ್ದು, ಬಿಕಾಸ್ ಮನೆ ತುಂಬಾ 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 ಹರಡಿದ್ದು, ಫುಲ್ 4 ಕಡೆ ಹರಡಿತ್ತು. ಸೊ ಇವಾಗ ಆಲ್ಮೋಸ್ಟ್ ಎಲ್ಲಾನು ಕ್ಲೀನ್ ಆಗಿದೆ, ಕಸ ಗುಡ್ಸಾಗಿದೆ, ಎಲ್ಲ ಎತ್ತಿಟ್ಟಾಗಿದೆ. ಇವಾಗ ಹುಡುಗಿಗೆ ವೆಲ್ಕಮ್ ಮಾಡೋ ಟೈಮ್ ಅಷ್ಟೇನೆ. ಸೊ ವೆಲ್ಕಮ್ ಮಾಡೋಕ್ಕೆ ಅಂತಾನೆ ಅದು ರತ್ನೀರು ಮತ್ತೆ ಅದು ಅಕ್ಕಿನ ಹಿಂಗೆ ಇದು ಮಾಡ್ತಾರಲ್ಲ, ಸೊ ಅವೆಲ್ಲ ಅಲ್ಲಿ ಆಂಟಿ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಮನೇನು ಫುಲ್ ಕ್ಲೀನ್ ಆಗಿದೆ ಫ್ರೆಂಡ್ಸ್. ಒಂಥರ ಖುಷಿ ಆಗ್ತಾ ಇದೆ, ಬಿಕಾಸ್ ನಾವು ಬೆಳಗ್ಗೆ ಹೋಗಬೇಕಾದ್ರೆ ಅಷ್ಟೇ ಫುಲ್ ಇದಾಗ್ಬಿಟ್ಟಿತ್ತು. ಫುಲ್ ಅಂದರೆ ಮದುವೆ ಮನೆಯಿಂದ ಅವೆಲ್ಲ ಕಾಮನು, ಬಟ್ ಇವಾಗ ಎಲ್ಲಾನು ಕ್ಲೀನ್ ಆಗಿದೆ. ಅದಕ್ಕೆ ನಾವು ಬೇಗ ಬಂದಿದ್ದು. ಅಕ್ಕ ಹೆಣ್ಣನ್ನ ಕರ್ಕೊಂಡು ಬರೋಕ್ಕೆ ಅಂತ ಅಲ್ಲೇ ಉಳ್ಕೊಂಡು ಚೌಟ್ರಿ ಹತ್ರನೇ. ಆ್ಯಂಡ್ ಆಮೇಲೆ ಅವಳಿಗೆ ಅದು ನೋಡೋಕ್ಕೆ ತುಂಬ ಇಷ್ಟ, ಹುಡುಗಿ ಅಳೋದು ಏನೋ ಆಲ್ ದೋಸ್ ಸ್ಟಫ್. ಸೊ ಅದಕ್ಕೆ ಅವಳು ಅಲ್ಲೇ ಉಳ್ಕೊಂಡು. ಆ್ಯಂಡ್ ನೋಡ್ಬೋದು, ಸೊ ನಾವು ಅಕ್ಕ ಮನೇಲಿ ಬಂದಾಗೆಲ್ಲ ಈ ರೂಮಲ್ಲಿ ನಾವು ಸ್ಟೇ ಮಾಡ್ತಾ ಇದ್ವಿ. ಸೊ ನೆಕ್ಸ್ಟ್ ಅಕ್ಕ ಮನೆ ಅಂದ್ರೆ ಇದು ಅಕ್ಕ ರೂಮು. ಸೊ ಇಲ್ಲೇ ನಾವು ಸ್ಟೇ ಮಾಡ್ತಾ ಇದ್ದಿದ್ದು. ಸೊ ಇವಾಗ ಈ ರೂಮ್ ಇವಾಗ ಅವ್ರಿಗೆ ಬಿಟ್ಕೊಡ್ತಾ ಇದ್ದೆ, ಅಂದ್ರೆ ಆಬ್ವಿಯಸ್ ಇವಾಗ ಅವ್ರಿಗೇನೆ. ಸೊ ಇದು ಫುಲ್ ಕ್ಲೀನ್ ಆಗಿದೆ. ಇವಾಗ ವೆಲ್ಕಮ್ ಮಾಡ್ಬಿಟ್ಟು ನಾವು ಬೆಂಗಳೂರಿಗೆ ಹೊರಡೋದಷ್ಟೇನೆ. ಸೊ ನೋಡಿ, ಇದು ಹುಡುಗಿಗೆ ವೆಲ್ಕಮ್ ಮಾಡೋಕ್ಕೆ ಅಂತ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು. ಆಂಟಿ ಇದನ್ನ ಏನಂತಾರೆ? ಇದು ರತ್ನೀರು, ಇದು ಬೆಲ್ಲ ಸೇರು. ಬೆಲ್ಲ ಸೇರ್ ಅಂತಾರ? ಬೆಲ್ಲ ಅಕ್ಕಿ ಕಾಲಲ್ಲಿ ಒದಿದ್ದು, ಬಲಗಾಲಲ್ಲಿ ಒದ್ದಿ ಒಳಗಡೆ ಬರೋದು. ಸರಿ ಸರಿ. ಸೊ ಲಕ್ಷ್ಮಿನ ಕರ್ಕೋತಾ ಇದೀವಿ ಮನೆಗೆ ಅಂತ. ಲಕ್ಷ್ಮಿನ ಮನೆ ಕರ್ಕೊಳ್ತಾ ಇದೀವಿ. ಲಕ್ಷ್ಮಿನ ಇಟ್ಬಿಟ್ಟು ಕಾಲಲ್ಲಿ ಒದ್ದಿ ಒಳಗಡೆ ಕರ್ಕೊತೀವಿ. ಸರಿ ಸರಿ. ಇದು ಆರತಿ ತೆಗಿಗೆ ರತ್ನೀರಲ್ವಾ? ಇದು ಬೆಲ್ಲ ಚಿಡಲ್ವಾ? ಬೆಲ್ಲ ಇಡ್ಬೇಕು, ತರದ್ ಕಳಗ್ಸೈತೆ. ಅಯ್ಯೋ, ಹಂಗೆ ಒಂದು ಅರ್ಧ ಲೀಟರ್ ಹಾಲು ಹೇಳ್ಬೇಕಿತ್ತು ಆಂಟಿ. ಟೀ ಗಿಡುವೆ ಜೀವನ್ಗೆ ಹೇಳೈತೆ. ಹೇಳಾಯ್ತಾ? ಜೀವನ ಫೋನ್ ಮಾಡಿದ್ರ? ಟೀ ಇಡ್ಲಾ? ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಮ್ಮ ಸಿಂಬಾಗೆ ಸರಿ ಕೂಡ ಮಾಡಿ ಇಟ್ಟಿದ್ದೀವಿ, ಬಟ್ ಅವ್ನು ತಿಂತಾ ಇಲ್ಲ. ಇದು ಬಂದು ದೇವ್ರ ಮನೆ. ಏನಮ್ಮಿ? ಹಾ, ಅದು ಒಡಂಟಗಳಿಗೆ ಖಾಲಿ ಕೊಡ್ಬಾರ್ದು ಅಂತ ತುಂಬ್ಕೊಡ್ತಾರೆ ಅವ್ರು. ಅಲ್ಲಿ ಐಟಮ್ ಎಲ್ಲ ಇಟ್ಟಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಟಾಯ್ತಾ ಆಂಟಿ? ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀರಲ್ಲ ನೀವು? ಎತ್ಕೊ ಬಂದಿಲ್ಲ. ಆಮೇಲೆ ಎತ್ಕೊಳ್ಳೋದಂತೆ ಇಟ್ಟಿದ್ದೀನಿ ಕಣ. ಅಲ್ಲೇ ದೇವಸ್ಥಾನಕ್ಕೆ ಇನ್ನು ದೇವಸ್ಥಾನದಲ್ಲೇ ಇದ್ದೀರಾ? ಇದೇನು ಅಡುಗೆ ಉಪಯೋಗಿಸ್ಕೊಂಡು ಏನ್ ಮೂಲ ಅವರು ಹಂಗೆ ಕೊಡ್ಬಾರ್ದು ಅಂತ ಸಕ್ಕರೆ ಬೇಳೆ ಅಕ್ಕಿ ಏನಾದ್ರು ಅಲ್ಲಿ.
ಸೊ ಇವಾಗ ಗಂಡು ಹಾಗೂ ಹೆಣ್ಣು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಂದರೆ ಮನೆ ಬರೋಕ್ಕಿಂತ ಮುಂಚೆ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಮನೆಗೆ ಬರೋದು. ಅಕ್ಕ ಕೂಡ ಹಾಗೇ ಮಾಡಿದ್ದು. ಆ್ಯಂಡ್ ನಾವೆಲ್ಲ ಇಲ್ಲಿ ಕಾಯ್ತಾ ಇದ್ವಿ, ಯಾವಾಗ ಬರ್ತಾರೆ ಹೆಣ್ಣು ನೋಡಬೇಕಲ್ಲ, ಲೈಕ್ ಇವಾಗ ಹೆಂಗಿದ್ದಾರೆ ಅಂತ. ಸೊ ಅದಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ನಾವು ತಕ್ಷಣ ಬೆಂಗಳೂರಿಗೆ ಹೋಗಬೇಕಿತ್ತು. ಸೊ ನಮ್ಮ ಬ್ಯಾಗ್ ಕೂಡ ಪ್ಯಾಕ್ ಆಗಿದ್ದು. ನಾವು ಜಸ್ಟ್ ವೆಯ್ಟ್ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ನಾವು ಚೌಟ್ರಿಂದನೇ ಹಾಗೆ ಡೈರೆಕ್ಟ್ ಹೋಗಬೇಕು ನಮ್ಮ ಮನೆಗೆ ಅಂತ ಅಂದ್ಕೊಂಡು, ಬಟ್ ಅಕ್ಕ ತುಂಬಾ ಹಿಂಸೆ ಮಾಡಿಸಿದ್ಲು, ಇರು ನಾನು ಬರೋ ತನಕ ಇರು, ಅದಾದಮೇಲೆ ಹೋಗುವೆ ಅಂತ. ಸೊ ಆಯಿತು ಅಂದ್ಕೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿರೋದು ಫ್ರೆಂಡ್ಸ್. ಆ್ಯಂಡ್ ಬಂದರು, ಗಂಡು ಹಾಗೂ ಹೆಣ್ಣು ಬಂದರು. ಸೊ ಎಸ್, ಇವಾಗ ಬಂದರು, ಇವ್ರಿಗೆ ವೆಲ್ಕಮ್ ಮಾಡಬೇಕು. ಅದಾದಮೇಲೆ ಫ್ಲ್ಯಾಶ್ ಆಯಿತು ಗೊತ್ತಾ ನಮಗೆ, ನಾವು ಈ ಥರ ಫ್ಲವರ್ಸ್ ಎಲ್ಲ ಇಟ್ಟು ವೆಲ್ಕಮ್ ಮಾಡ್ಬೋದು ಮತ್ತು ಬಲೂನ್ಸ್ ಡೆಕೋರೇಟ್ ಎಲ್ಲ ಮಾಡಬೇಕಿತ್ತು ಅಂತ. ಬಟ್ ಮಕ್ಕಳನ್ನ ಕಟ್ಕೊಂಡು ನಿಜವಾಗ್ಲೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಮೂರವರೆಗೆ ಗೊತ್ತಾ ಒಬ್ಬಳೇ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ನಮ್ಮ ಏಜ್ ಅವರೇ ಒಂದು ಸ್ವಲ್ಪ ಹೆಲ್ಪ್ ಮಾಡೋಕ್ಕಿದ್ರಲ್ಲ, ಬೇಗ ಆದರೂ ಮಾಡ್ಬೋದು. ಸೊ ಅದೊಂದು ನನಗೆ ಬೇಜಾರಾಯಿತು. ಅವ್ರು ಬರೋಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತಲ್ಲ, ಆ ಗ್ಯಾಪಲ್ಲಿ ನಾವು ಡೆಕೋರೇಟ್ ಮಾಡ್ಬೋದಿತ್ತು ಅಂತ. ಪಾಪ ಹೆಣ್ಣಿಗೆ ಅಂದರೆ ಅವ್ರ ಹೆಸರು ಕೃತಿಕಾ ಫ್ರೆಂಡ್ಸ್. ಪಾಪ ತುಂಬ ನೋವಾದ ಕ್ಷಣ ಬಂದು ಅದೇನೆ, ಹಾಗೂ ತುಂಬ ಖುಷಿಯಾದ ಟೈಮ್ ಕೂಡ ಅದೇನೆ. ಖುಷಿ ಅಂತ ಅಂದರೆ ಓಕೆ ಮದುವೆ ಆಗ್ತಾಯಿದ್ದೀವಿ, ನೋವು ಅಂತಂದರೆ ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮನ ಬಿಟ್ಟು ಬರ್ತಾಯಿದ್ದೀವಿ ಅಂತ. ಪಾಪ ಅವ್ರಿಗೂ ಅದೇ ಬೇಜಾರಾಗಿರುತ್ತೆ. ಬಿಕಾಸ್ ನಾವು ಸಹ ಅದೇ ಇಂದ ಬಂದಿರೋದು. ಬಟ್ ಸುಮಾರು ತೊಳೆದ್ಬಿಟ್ಟು ಅಷ್ಟೇ ಕುಂಕುಮ ಇಟ್ಬಿಟ್ಟು ರಂಗೋಲಿ ಮಗ ಕಡಿಪೇಟಿ ಇತ್ತಲ್ಲ ಅಲ್ಲಿ ಸುಮ್ಮನೆ ಎಳೆಯಡಪ್ಪ ಸಾಕು. ಮಸ್ತ್ ಮೇಲೆ ಹೂವಿಡವ. ಕಡಿಪೇಟಿ ಎಲ್ಲ ಪಾಲಿತ್ತಲ್ಲ ಸುಮಂತ ಕಡಿಪೇಟಿ ಅಲ್ಲಿ ಅಲ್ಲಿ ಪೂಜೆ ಮಾಡ್ಬೇಕಲ್ಲ ಮಡಗಿದ್ದಲ್ಲ, ಯಾರು ಇಸ್ಕೊಂಡರು ಅತ್ತಿ ಹೆಚ್ಚುವಾಗಿ ಮಡಗ್ದೆ ಅಲ್ಲಿ ಅತ್ತಿ ಹೆಚ್ಚು ಕೊಟ್ಬಿಟ್ಟು ಇಲ್ಲ ಐತೆ ಬಂಗ್ಲಿ ಹಿಡ್ಕೋಗೋಳೆ ಒಳಗೆ. ಪೂಜೆ ಮಾಡ ಬರಗಾಲ ಹಾಕಿ ಬರ್ಕೊಂಡು ಬೋಗ ಇಬ್ರು ಒಟ್ಟಿಗೆ ಬನ್ನಿ ಗಂಡ ಹೆಂಡತಿ. ಮತ್ತೆ ನೀನ್ ಬೋಗ ಬರಗಾಲ ಹಾಕೊಂಡು ಕೊದ್ಯ ಸೇರು ಬೋಗ ಹಂಗೆ ಇಟ್ಕೋ. ಇನ್ನು ಬರಗಾಲ ಕೊಡ್ಬೋ ಅವ್ರ ಕೈಗೆ.